ಶಿವಪಾದಂ ಗುರುಪಾದ ಗುರುಪಾದಶ್ಚ ಶಿವಸ್ವರೂಪ. ಶಿವನ ಒಂದು ರೂಪವೇ ಗುರು ಆಗಿದ್ದಾನೆ. ಗುರುವಿನ ಅಂತರಾತ್ಮವೇ ಜಗತ್ತಿಗೆ ಆಧಾರ ಸ್ತಂಭವಾಗಿದ್ದಾನೆ. ಗುರು ಅಣುವೇ ತೃಣಕಾಂತಗಳಿದ್ದಾನೆ. ಗುರುವಿನಲ್ಲಿ ಮಾಡ್ತಕ್ಕಂಥ ಭಕ್ತಿ, ಗುರುವಿನಲ್ಲಿ ಮಾಡ್ತಕ್ಕಂಥ ಧ್ಯಾನ, ಗುರುವಿನಲ್ಲಿ ಮಾಡ್ತಕ್ಕಂಥ ಶ್ರದ್ಧೆ, ಗುರುವಿನಲ್ಲಿ ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳನ್ನ ನಿನ್ನ ಪಾದಕ್ಕೆ ಅರ್ಪಿತ ಅಂತ ಯಾವ ವ್ಯಕ್ತಿ ಮನಸ್ಸಿನಲ್ಲಿ ಅದನ್ನು ಮಾಡ್ತಾನೋ ಅವನ ಸಾಧನೆಯ ಶಿಖರವನ್ನು ಏರುತ್ತಾನೆ ಅನ್ನುವಂಥ ವಿಚಾರ. ಮಂಡ್ಯ ನಗರದ ಬಂಧುಗಳೇ ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ನನ್ನ ಭಕ್ತರೇ, ಇವತ್ತಿನ ದಿನ ನೀವು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಶಸ್ತಿ ಕೊಡ್ತಾರಂತ ಓಡಿ ಬಂದ್ರೆ ಎಲ್ಲ ಕಾಲ ಬೆಳಿಗ್ಗೆ ಪ್ರಶಸ್ತಿ ಊರಿಗೆ ಪ್ರಶಸ್ತಿ ಇಸ್ಕೊಳ್ಳೋದಕ್ಕೆಲ್ಲ ಆ ಪ್ರಶಸ್ತಿ ಯಾಕೋಸ್ಕರ ನಮ್ಗೆ ಕೊಡ್ತಾ ಇದ್ದಾರೆ, ನಮ್ಮ ಜವಾಬ್ದಾರಿ ಏನು, ಮುಂದಿನ ಪೀಳಿಗಾಗಿ ನಾವು ಏನು ಉಳಿಸ್ಬಿಟ್ಟು ಹೋಗ್ಬೇಕು ಅನ್ನುವಂತ ವಿಚಾರ. ಬಂಧುಗಳೇ, ಸರಿಸುಮಾರಾಗಿ ನಮ್ಮ ಶೋಭಾ ಪಿ ಗೌಡ ಈ ಮೇಡಮ್ ಸಂಗೀತ ನೃತ್ಯ ಕಲಾನಿಕೇತನ ಟ್ರಸ್ಟ್, ಈ ಟ್ರಸ್ಟ್ ಮಾಡೋದಕ್ಕಿಂತ ಮುಂಚೆನೇ ನನಗೆ ಪರಿಚಯ ಆಗಿದ್ದಾರೆ. ಅಪ್ಪಾಜಿ ನಾನೊಂದು ಎಲ್ಲ ಟೀಮ್ ಕರ್ಕೊಂಡು ಇಲ್ಲಿದೆ ಕರೋಗೆ ಗಾಯನ ಕಾರ್ಯಕ್ರಮ ಮಾಡ್ತಾ ಇದ್ರು ಅವರು. ಇದರಲ್ಲಿ ನಮ್ಮ ಬೆಂಗಳೂರಿನ ಸೌಮ್ಯ ಶ್ರೀರಾಮ್ ಕೂಡ ಒಬ್ರು, ನಮ್ಮ ಮಗಳವರು ಕೂಡ. ಮತ್ತೆ ಕಲಾವಿದರಿಗಾಗಿ ಮಾಡ್ತಕ್ಕಂಥ ಒಂದು ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡ್ತೀನಿ. ನಿಗದಿಯಾಗಿ ಅದಕ್ಕೊಂದು ನಾಮಕರಣ ಬೇಕು, ಹೆಸರು ಬೇಕಲ್ಲ. ಹುಟ್ಟಿದಂತ ಕೂಸಿಗೆ ಹೆಸರು ಇಟ್ಟಿರ್ತಾರೆ, ಏನಂತ ಗೊತ್ತಾಗತ್ತಲ್ಲ. ಕೂಸಿಗೆ ಹೆಸರು ಇಟ್ಟಿರ್ತಾರೆ, ಹೆಸರು ಕರಿತೀವಿ ಇಂಥದ್ದು ರಾಮಚಂದ್ರ, ಹನುಮಂತ, ಈ ಥರ ಕರಿತೀರಲ್ವಾ. ಆ ಒಂದು ಹೆಸರನ್ನ ಕೇಳಕ್ ಬಂದ್ರು ನಮ್ಮ ಶುಭ ಮೇಡಮ್, ನಾನು ನಮ್ಮ ಮಠಕ್ಕೆ ಬಂದ್ರು ಮಾತ್ರ ಹೇಳ್ತೀನಿ ಅಂತ. ಅಪ್ಪಾಜಿ 400, 500 ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ, ನಾನು ನಿಮ್ಮ ಮಠ ನೋಡಿಲ್ಲ, ಯಾರೋ ನಂಬರ್ ಕೊಟ್ಟಿಗೆ ನಿಮ್ಮಲ್ಲಿ. ಅವ್ರು ಹೇಳಿದಂಥ ವಾಣಿ ಸತ್ಯ ಆಗ್ತದ, ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಪಣೆಗಳು ಬೆನ್ನ ತಟ್ಟಿ ತಮ್ಮ ಜೋಡಿಯನ್ನು ಕೊಟ್ಬಿಟ್ಟು ಕಲಾವಿದನ್ನು ಬೆಳೆಸ್ತಾರ ಅಂತಕ್ಕಂಥ ವಿಚಾರ ಹೇಳಿದ್ದಾರೆ. ಮತ್ತು ನೀವು ಅಲ್ಲಿ ಬಾ ಅಂದ್ರೆ ನಾವು ಒಂಟಿ ಅನ್ನುವ ನಾನು ಹೆಂಗೆ ಬರಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನ ನಮ್ಮ ಶೋಭೆ ಹೇಳಿ. ನಾನಂದ್ರೆ ಪ್ರಕೃತಿನ ಅಧಿಕಂ ಪುರುಷ, ಪುರುಷನ ಅಧಿಕಂ ಪ್ರಕೃತಿ ಅಂತ ನಾನು ಕೇಳಿದೆ. ಶೋಭ ಅರ್ಥ ಆಯ್ತು ಬಂದ್ರೆ ಈ ಶಬ್ದ ಅರ್ಥ ಆಯ್ತಾ? ಪ್ರಕೃತಿನ ಅಧಿಕಂ ಪುರುಷ, ಪುರುಷನ ಅಧಿಕಂ ಪ್ರಕೃತಿ. ಪ್ರಕೃತಿಗಿಂತ ಹೆಚ್ಚಿನ ಪುರುಷ ಅಲ್ಲ. ಪ್ರಕೃತಿ ಅಂತ ಭೂಮಿ ತಾಯಿ. ನೀವು ಒಂಟಿ ಹೆಣ್ಮಗಳಿಗೆ ನಾನು ಹೆಂಗ್ ಕಾರ್ಯಕ್ರಮ ಮಾಡಿ ಏನು ಮಾಡಿ ಅನ್ನೋಂಥದ್ದು ಬಿಟ್ಬಿಡು. ಗುರುಕರಣೆ ಬೇಕಂದ್ರೆ ಒಂದು ಜಾಗ ಇದೆ, ನೀವು ಅಲ್ಲಿ ಬರ್ತೀನಿ, ನಾನು ಅಲ್ಲಿ ಬರ್ತೀನಿ, ಆ ಸ್ಥಳದಿಂದ ನಿನ್ನ ಕಾರ್ಯ ಹೋಗುವಂತ ಅಭಿವೃದ್ಧಿ ಆಗೇ ಆಗ್ತದ ಅನ್ನುವಂಥ ವಿಚಾರ ಹೇಳಿದಾಗ, ಅಪ್ಪಾಜಿ ಅದು ಏನನ್ನ ಆಯ್ತು ಅಂತಂದ್ರೆ ನಿಮ್ಮನ್ನು ಯಾವತ್ತೂ ಬಿಡಲ್ಲ ಅಂತ ಒಂದು ವಿಚಾರ. ನಾನು ಬಿಡಲ್ಲ, ನೀನು ಬೇಡಪ್ಪ, ನಮ್ಮ ಮಾತಾಡ್ತಾರೆ. ಅದಕ್ಕೆ ಜೀವನದಲ್ಲಿ 8 ಜನ ಗುರುಗಳು ದರ್ಶನ ಮಾಡ್ತಾರೆ ಬಂಧುಗಳು. ದಿಕ್ಕು ಎಷ್ಟೇನೋ ಬಂಧುಗಳೇ? ದಿಕ್ಕು ಎಷ್ಟದ? 8 ದಿಕ್ಕು ತಾನೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ನೈಋತ್ಯ, ಆಗ್ನೇಯ, ವಾಯು. 8 ದಿಕ್ಕಿಗೆ 8 ಗುರುಗಳಿರ್ತಾರೆ ಪ್ರತಿಯೊಬ್ಬ ಜನಾಂಗ. ನಾವು ಭೂಮಿಯ ಮೇಲೆ ಜನನ ಆಗಿ ನಮ್ಮ ಭೂಮಿಯಿಂದ ಒಳ್ಳೆ ಭೂಮಿಯೊಳಗ ಹೋಗ್ತಕ್ಕಂಥ ಸಂದರ್ಭದಲ್ಲಿ 8 ಜನ ಗುರುಗಳು ದರ್ಶನ ಮಾಡ್ತಾರೆ. ಅವ್ರು ಯಾರಪ್ಪ? ಪ್ರಥಮ ಗುರು ಮಾತಾ, ದ್ವಿತೀಯ ಗುರು ಪಿತೃ, ತೃತೀಯ ಗುರು ವಿದ್ಯಾಗುರು, ಚತುರ್ಥ ಗುರು ಕುಲಗುರು,
ಅವರಿಬ್ಬರು ಸೇರಿ ಇಲ್ಲಿಂದ ಗೊತ್ತಿಲ್ಲ ಏನಿಲ್ಲ ಎತ್ತಿನ ಇಲ್ಲಿಂದ ಟ್ರೈನ್ ಎತ್ಕೊಂಡು ಯಾದಗಿರಿ ಬಂದು ನಾನು ನಮ್ಮ ಊರಿಂದ ಯಾದಗಿರಿ ಹೋಗಿ ಆ ಸ್ಥಳಕ್ಕೆ ಅವ್ರನ್ನ ಏನ್ ಮಾಡಬೇಕು ಮಾಡಿ ಆಶೀರ್ವಾದ ಕೊಟ್ಟು ಕಳಿಸಿ ನಂತರ ನೀವು ಊರಿಗೆ ಹೋಗಿ ನಾವು ನಿಮ್ಗೆ ಅದಕ್ಕೆ ನಾಮಕರಣ ಟ್ರಸ್ಟಿಗೆ ಹೇಳ್ತೀನಿ ಅಂತ. ಅಪ್ಪಾಜಿ ಇದ್ರಾಗ ಎಲ್ಲವೂ ಬರಬೇಕು, ಸಂಗೀತ ಬರಬೇಕು, ನೃತ್ಯ ಬರಬೇಕು, ಸಾಮಾಜಿಕ ಧಾರ್ಮಿಕ ಆರ್ಥಿಕ ಎಲ್ಲವೂ ಬರಬೇಕು ಅಂದಾಗ ಅದೊಂದು ಟೈಟಲ್ ಕೊಟ್ಟಿದೆ ಸಂಗೀತ ನೃತ್ಯ ಕಲಾನಿಕೇತನ ಟ್ರಸ್ಟು. ಇದೊಂದು ಟ್ರಸ್ಟ್ ಮಾಡಪ್ಪ ಮತ್ತೆ ಪ್ರತಿ ಬಾರಿಗೂ ಯಾರ್ಯಾರು ಏನೇನ ಸನ್ಮಾನ ಮಾಡ್ತಾರ ಆ ಟೈಟಲ್ ಉಳ್ಳೋದು ನನ್ನೇ ಕೇಳ್ತಾರೆ. ಈ ಸಾರಿ ಏನ್ ಕೊಡ್ಬೇಕಪ್ಪ ಹೇಳಿದ ನಾಮಕರಣ ಅಂದ್ರೆ ಕನ್ನಡಿಗರ ಹೆಮ್ಮೆಯ ಕನ್ನಡಿಗ ಅಂತ ಒಂದು ಸರಿ ಕೊಡ್ತೀವಿ, ಕನ್ನಡದ ಸೇವಾ ರತ್ನ ಅಂತ ಈ ಸರಿ ಕೊಡ್ತಾ ಇರೋದು. ಹೌದಲ್ಲ? ಯಾವ ಪ್ರಶಸ್ತಿ ತಗೊಂಡ್ರೆ ಎಲ್ಲ ಒಬ್ರು ಮಾತಾಡ್ತಾರೆ ಪ್ರಶಸ್ತಿ ತಗೊಂಡ್ರೆ ಇಷ್ಟು ಜನ ಬಂದ್ರೆ ಯಾವ ಪ್ರಶಸ್ತಿ ಕೊಟ್ಟರು? ಶೋಭೆ ಕನ್ನಡದ ಸೇವಾ ರತ್ನ. ಕನ್ನಡಕ್ಕಾಗಿ ನೀನು ಯಾವತ್ತೂ ಸಿದ್ಧ ಇರು, ಕನ್ನಡಕ್ಕಾಗಿ ನೀನು ಹುಟ್ಟು, ಕನ್ನಡಕ್ಕಾಗಿ ಬದುಕು. ಅದಕ್ಕೆ ಕನ್ನಡದ ಕಂದ ಅಂತ ಒಂದು ಸರಿ ಕೊಡ್ತೀನಿ. ಯಾವ ಕಂದ? ಕನ್ನಡದ ಕಂದ ಪ್ರಶಸ್ತಿ ಒಂದ್ಸರಿ ಆಗಿಲ್ಲ, ಆ ಟ್ರಸ್ಟ್ ಗೊತ್ತಿಲ್ಲ. ಹೆಮ್ಮೆಯ ಕನ್ನಡಿಗ ಅಂತ ಒಂದ್ಸರಿ ಕೊಟ್ಟಿದ್ದಾರೆ. ಕನ್ನಡದ ಕಣ್ಮಣಿ ಅಂತ ಒಂದ್ಸರಿ 8ನೇ ವರ್ಷದಿಂದ ಬರ್ತಾ ಇದ್ದ ಕಾರ್ಯಕ್ರಮ. ನಾನು ಅವ್ರು ಮಾತಾಡಿದ 8ನೇ ವರ್ಷ, 7 ವರ್ಷ ಬಂದಿದ್ದೆ, 1 ವರ್ಷ ನಂದೇನು ವೈಯಕ್ತಿಕ ಬರಕ್ಕಾಗಲ್ಲ ಅಂದ್ರೆ ಏನ್ ಮಾಡಿದ್ರು ಆ ಕಾರ್ಯಕ್ರಮನೇ ರದ್ದು ಮಾಡಿದ್ರು ಮನುಷ್ಯ. ಅಪ್ಪಾಜಿ ನೀನಿಲ್ಲ ಜಗತ್ತೇ ಶೂನ್ಯ. ಅದಕ್ಕೆ ಬಂಧುಗಳೇ ಇಷ್ಟಲ್ಲ, ಎಲೆಮರೆ ಕಾಯಿಯಾಗಿರ್ತಕ್ಕಂಥ ಬಂಧುಗಳನ್ನ ಮತ್ತೆ ಕಲಾವಿದರನ್ನ ಸಾಹಿತಿಗಳನ್ನ ಈಗ ಯಾರೋ ಮಾತಾಡಕ್ಕೆ ಹೇಳಿದ್ರು ಗೆಸ್ಟ್ ಕಲಾವಿದರಿಗಾಗಿ ಏನಿಲ್ಲ, ಯಾಕಂದ್ರೆ ಅವ್ರು ಒಂದು ದಿನ ಪೇಮೆಂಟ್ ತಗೊಂಡ್ರೆ ಜೀವನ ನಡೆಸಕ್ಕಾಗಲ್ಲ. ಅದಕ್ಕೆ ಕಲೆಗಾಗಿ ಕಲೆಯನ್ನೇ ತನ್ನ ಉಸಿರಾಗಿ ತನ್ನ ಜೊತೆ ಇರ್ತಕ್ಕಂಥ ಎಲ್ಲ ಕರ್ಕೊಂಡು ಹೋಗುವಂತ ಒಂದು ಏನು ಮನಸ್ಸೈತಲ್ಲ ನಮ್ಮ ಶೋಭಮಯ ಅವರು ಎಲ್ಲರ ಕೈ ಮೇಲೆ ಜೋರಾದ ಚಪ್ಪಾಳೆ. ವಿದ್ಯಾರ್ಥಿಗಳೇ ಹೇಳಿ ಅಷ್ಟ ದಿಕ್ಕುಗಳಿಗೆ ಅಷ್ಟ ಗುರುಗಳು ಅದನ್ನು ವಿವರಣೆ ಕೊಡ್ತೀರಾ ನೋಡಿ. ಪ್ರಥಮ ಗುರು ಮಾತ, ಜಗತ್ತಿನ ಮೊದಲನೇ ಗುರು ತಾಯಿ, ಅವಳೇ ಪ್ರಕೃತಿ. ನಾವು ವೈದ್ಯ ಅಲ್ಲ, ಈಗ ವೈದ್ಯ ಅಲ್ಲ, ಚೈತ್ಯಲ್ಲಿ ಇಷ್ಟೆಲ್ಲ ಜನ ಬಂದಿದ್ದೀವಿ. ಏ ಶೋಭಮ್, ಈ ಒಂಟಿಯಲ್ಲಿ ಇಷ್ಟು ಜನ ಜೊತೆಯಾಗಿದ್ದೀವಿ ಗುರುಗಳ ಜೊತೆ ಯಾವತ್ತೇ. ಅದಕ್ಕೆ ಪ್ರಥಮ ಗುರು ಮಾತ, ದ್ವಿತೀಯ ಗುರು ಪಿತೃ. ಇವನ್ ನಿಮ್ಮಪ್ಪನ ತೋರ್ಸಕ್ಕೆ ಅಮ್ಮ ತಾನೆ. ಪಾರ್ವತಿ ಪತಿ ಹರ ಹರ ಮಹಾದೇವ, ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಫಸ್ಟ್ ಅಲ್ಲಿ ಯಾರು ನೆನೆಸ್ತೀವಿ? ತಾಯಿಯೇ ಮೊದಲು. ಇವನ್ ನಿಮ್ಮಪ್ಪ ಅಂತ ತೋರಿಸಿದಾಗ ಮಾತ್ರ ನಮಗೆ ತಂದೆ ಯಾರಂತ ಗೊತ್ತಾಗ್ತದೆ. ಅಪ್ಪನ ತೋರಿಸಿದ್ರೆ ನಮ್ಮ ಅಪ್ಪ ಗೊತ್ತಿರ್ತಾನ, ತಾಯಿ ತೋರಿಸಿದ್ರೆ ನಮ್ಮ ಅಪ್ಪ ಅಂತ ಯಾರು ಗೊತ್ತಾನ. ಅದಕ್ಕೆ ಪ್ರಥಮ ಗುರು ಮಾತಾ ಅಂದ್ರೆ, ದ್ವಿತೀಯ ಗುರು ಪಿತೃ, ತೃತೀಯ ಗುರು ವಿದ್ಯಾಗುರು. ಜ್ಞಾನ ಕೊಡ್ತಕ್ಕಂಥ ಗುರುವೇ ಮೂರನೇ ಗುರು. ಮೂರು ಬಹಳ ಶ್ರೇಷ್ಠ ಅಂದ್ರೆ, ಮೂರಷ್ಟು ಅಪತ್ಯ ಆಡೋಲ್ಲ ಅಂದ್ರೆ ಮೂರಷ್ಟು ಶ್ರೇಷ್ಠತೆ ಶಬ್ದ ಯಾವುದಲ್ಲ. 3 ಸಂಖ್ಯೆ ಹುಟ್ಟು, ಸಾಧನೆ, ಮೋಕ್ಷ. ಪಾದದಿಂದ ಹಿಡಿದು ಸೊಂಟದವರೆಗೂ 1 ಸ್ಥಾನ, ಸೊಂಟದಿಂದ ಹಿಡಿದು ಕತ್ತಿನವರೆಗೂ 1 ಸ್ಥಾನ, ಕತ್ತಿನಿಂದ ಹಿಡಿದು ಚತ್ತಿನವರೆಗೂ ಅಂದ್ರೆ ಈ ಮಂಡ್ಯವರೆಗೂ 1 ಸ್ಥಾನ. ಅದಕ್ಕೆ ಹುಟ್ಟು, ಸಾಧನೆ, ಮೋಕ್ಷ. ಹುಟ್ಟಿದೀವಿ ಏನಾದ್ರು ಸಾಧಿಸಿ ಹೋಗ್ಬೇಕು, ಸಾಧಿಸಿ ಹೋಗ್ಲಿಲ್ಲ ಅಂತಂದ್ರೆ ಇಲ್ಲ. ಖಾಲಿ ಪೇಪರ್ ಕೊಟ್ಬಿಟ್ಟು ಭಗವಂತ ಹುಟ್ಟಿದ ಆ ಖಾಲಿ ಪೇಪರ್ ಕೆಲವು ನಾವು ಬರ್ಕೊಂಡು ಅದು ಹುಟ್ಟು, ಸಾಧನೆ, ಮೋಕ್ಷ. ಅದಕ್ಕೆ ಈ ಜೀವಾತ್ಮ ಉಂಟೈತಿ. ಈಶ್ವರ ಈಶ್ವರ ನೋಡಿ ಬಂದ್ರೆ ಈಶ್ವರ ಅಂದ್ರೆ ಉಸಿರಾಟ. ಈಗ ನಾ ಮಾತಾಡ್ತೀನಿ ಅಂತಂದ್ರೆ ಎಲ್ಲರೂ ನೀವು ಇಷ್ಟ ಬಂದ ಗುರುಗಳು ವಿಚಾರ ಹೇಳ್ತಕ್ಕಂಥ ನನ್ನ ಮಾತಾಡ್ತಾ ಭಗವಂತ ಆ ಸ್ವರ ತಗೊಂಡ್ರೆ ನನ್ನ ನೀವು ಮುಟ್ಟಲ್ಲ. ಅಯ್ಯೋ ಈ ಸ್ವರ ಹೋಗ್ಬಿಟ್ಟು ನನ್ನ ನೀವೇ ಮುಟ್ಟಲ್ಲಿ ನೋಡಲ್ಲ, ಬೇರೆಯವ್ರು ಕರೀತಾರೆ ಹೊರತಾಗಿ ಈ ಜೀವಾತ್ಮ ಸ್ವರ ಇರಲಿ ಇವರಿಗೆ ಮಾತ್ರ ಬೆಲೆ ಇದೆ. ಸ್ವರ ನಂತರ ಬೆಲೆ ಇಲ್ಲ. ಅದಕ್ಕೆ ಈ ಸ್ವರ ಈಶ್ವರ. ಈಶ್ವರ ಅಂದ್ರೆ ನಾವೊಂದು ಕಣ್ಣು ಪರಮಾತ್ಮ ಧ್ಯಾನ ಮಾಡ್ತಕ್ಕಂಥದ್ದು ನೋಡಿ. ಭಗವಂತನೇ ಏನಾದರೂ ಧ್ಯಾನ ಮಾಡ್ತಾನಂದ್ರ ಆ ಭಗವಂತನಿಗೆ ಭಗವಂತನಾಗಿರ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಐತಿ. ಅದಕ್ಕೆ ನಾವು ದೇವರು ಅಂತೀವಿ. ಎಳ್ಳಿನಲ್ಲಿ ಎಣ್ಣೆ ಅಡಕವಾದಂತೆ, ಕಬ್ಬಿನಲ್ಲಿ ಸಿಹಿ ಅಡಕವಾದಂತೆ, ಕಡ್ಡಿಯಲ್ಲಿ ಬೆಂಕಿ ಅಡಕವಾದಂತೆ, ಹಾಲಿನಲ್ಲಿ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಅಡಕವಾದಂತೆ. ಹಾಲೇ ತುಪ್ಪ ಐತೆ ಗೊತ್ತಲ್ಲ? ಸರಿ, ಈ ಸದ್ಯ ಒಂದು ಲೋಟ ಹಾಲು ತರ್ತೀನಿ, ತುಪ್ಪ ಯಾರು ಕೊಡ್ತೀರಿ? ಕೈ ಮೇಲೆ ಹಾಲು ತರ್ತೀನಿ ಸದ್ಯ, ಇವಾಗ ತುಪ್ಪ ಕೊಡ್ತೀರಾ? ಕೊಡ
ಹಂಗೆ ನಮ್ಮ ಶೋಭಾ ಮೇಡಮ್ ಬರೀ ಹಾಲು ಇದ್ರೆ ಈಗ ತುಪ್ಪ ಮಾಡಿಬಿಟ್ಟಿವಿ. ಅವ್ರಿಂದ ನಮ್ಮ ಅಲ್ಲಿಂದ ನೀವು ಬರಬೇಕಾಗ್ತದ ಅಂತ. ಯಾಕಂದ್ರೆ ಬೆಲೆ ಜಾಸ್ತಿ ಕೊಟ್ರ ಆ ಗುರುಗಳು ಯಾವ ಭಕ್ತರು ಬಿಡಲ್ಲ. ಬಿಡ್ತೀರ ನೀವೆಲ್ಲ? ನಿಮ್ಮನ್ನ ನಾವು ಬೆಳೆಸಿದ್ರೆ ನೀವು ನಮ್ಮನ್ನು, ನಾವು ನಿಮ್ಮನ್ನು ಬೆಳೆಸಿದ್ರೆ ನೀವು ನಮ್ಮನ್ನ ಹೆಸರು ಉಳಿಸ್ತೀರಿ ತಾನೆ. ನೋಡಿ ನಮ್ಮ ಜೂನಿಯರ್ ರಚನೆ ಬಂದ, ಅವರು ಕೂಡ ಎದ್ದಿಲ್ಲ. ಇವರು ನಮ್ಮ ಡೈರೆಕ್ಟರ್, ಅವರು ಸಿನಿಮಾ ಡೈರೆಕ್ಟರು ಮತ್ತು ಜನಪದ ಕಲಾವಿದರು, ಸಿಂಗರು, ಆ್ಯಕ್ಟರ್. ಅವರನ್ನು ಫಿಲ್ಮ್ನಲ್ಲಿ ನನ್ನೊಂದು ಪಾತ್ರ ಕೊಟ್ಟು ಅದರ ಟೈಟಲ್ ಮಾರಿಗುಡ್ಡದ ರಹಸ್ಯ ಅಂತ. ಮಾರಿಗುಡ್ಡದ ರಹಸ್ಯ ಅಂತ. ಇನ್ನೊಬ್ರು ಯಾರು ನಮ್ಮ ಸೋನದೀಪ್ ಅಂತ ಮಗಳು ಒಂದು ಕತೆ ಬರ್ತದೆ, ಅದಕ್ಕೆ ಗುರುಕರ್ಣಿ ಅಂತ. ಅನುಭವವಾದಂಥ ಕತೆ, ಅದು ತಾನು ಅನುಭವಿಸಿದಂಥ ಕತೆ ಬರ್ತದೆ. ಅದಕ್ಕೆ ಟೈಟಲ್ ಗುರುಕರ್ಣಿ ಅಂತ. ಅದರ ಚಿತ್ರ ಕೂಡ ಚಿತ್ರೀಕರಣ ಮಾಡಿದ್ವಿ. ನನಗೂ ಕೂಡ ಒಂದು ಪಾತ್ರ ಕೊಡ್ತಾರೆ. ಆ ಪಿಕ್ಚರ್ನ ಜೀವನದ ಪಾತ್ರ ಮಾಡಲ್ಲ ದೊಡ್ಡದಕ್ಕೆ, ಒಂದು ಪಿಕ್ಚರ್. ಇನ್ನೊಂದು ವಿಶೇಷ ಅಂತಂದ್ರೆ ಇವರು ನಮ್ಮ ನಾಯಕರು, ಅಡಿಕೇಟ್, ನ್ಯಾಯವಾದಿಗಳು, ಜೊತೆಗೆ ಅವರು ಕೂಡ ಚಲನಚಿತ್ರ ನಟರು, ಆಮೇಲೆ ರಂಗಭೂಮಿ ಕಲಾವಿದರು, ಸಿಂಗರ್. ಅವರು ಕೂಡ ಅಂತರ ಎಲೆ ಮೇಲೆ ಕಾಯಾಗಿರ್ತಕ್ಕಂಥವ್ರನ್ನ ಬೇಡಿಕೆ ಕರ್ತಕ್ಕಂಥದ್ದು ಇದೆಲ್ಲ ದೊಡ್ಡ ಮಾತದ, ದೊಡ್ಡ ಮಾತದ. ಕೊಡೋರೆಲ್ಲ ಕೊಡ್ತಾರೆ. ಒಂದು ಪ್ಯಾಕೆಟ್ ಅಕ್ಕಿ ಕೊಡಿಸ್ತಾರೆ. ಅಕ್ಕಿ ಕೊಟ್ಟಿಂದ ಅಕ್ಕಿ ನೀರು ಬೇಕಲ್ಲ, ನೀರು ಕೊಡ್ಬೇಕು, ಗ್ಯಾಸ್ ಕೊಡಿಸ್ಬೇಕಲ್ಲ, ಬೆಂಕಿ ಕಡ್ಡಿ ಕೊಡು, ಅದು ಮುಖ್ಯ ಇರ್ತದ. ಒಂದು ವೇಳೆ ನೀವೆಲ್ಲ ಸಹಾಯ ಸಹಕಾರ ಯಾವತ್ತೂ ಆ ಶೋಭಾ ಮೇಡಮ್ ಮಾಡ್ತಾರೆ ಅಂತ ಗೊತ್ತು. ಯಾಕಂದ್ರೆ ಇವತ್ತಲ್ಲ ನಾನು ಬರ್ತಾ ಇರೋದು 8ನೇ ವರ್ಷ ಕಾರ್ಯಕ್ರಮ, 7 ವರ್ಷ ನಂದೇ ಸಾನ್ನಿಧ್ಯದಲ್ಲಿ ಹಾಕಿದ್ದಾರೆ. ಈ ವರ್ಷ ದೊಡ್ಡ ಮಾಡಿ ಬ್ಯಾನರ್ನಾಗ ಹಾಕಿದ್ದಾರೆ ಕಾಡವ ಅಂದಲ್ಲಿ. ನಾವು ಕೂಡ ಭಕ್ತರ ಉದಾಹರಣೆಗಳಾಗಬೇಕಾದ್ರೆ ಏನಪ್ಪಾ ಅಂತಂದ್ರೆ ಕಲ್ಲು ಸಕ್ಕರೆ ಅಂತಿರಬೇಕು ಭಕ್ತರಿಗೆ. ನಾವು ನಿಮ್ಗೆಲ್ಲ ಸಕ್ಕರೆ ಕೊಟ್ಟು ಆಶೀರ್ವಾದ ಮಾಡಿರಲ್ಲ, ಸಕ್ಕರೆ ಕೊಟ್ಟು ಆಶೀರ್ವಾದ ಮಾಡಿದ್ರು. ಕಲ್ಲು ಸಕ್ಕರೆ ಇರ್ಬೇಕಂತ. ಕಲ್ಲು ಸಕ್ಕರೆ ಎತ್ತಾಗ ಕಡಿದ್ರು ಕೂಡ, ಎತ್ತಾಗ ತಿಂದ್ರು ಕೂಡ ಏನಾಗ್ತದ, ಕೈಯ ಕೆಲ ಹುಷಾರಿ ಇದೇ ಇರ್ತದ. ಅದಕ್ಕೆ ಗುರುಗಳು ಸಮಾಜಕ್ಕೋಸ್ಕರ, ಸಮಾಜಕ್ಕಾಗಿ ಮಾಡ್ತಕ್ಕಂಥ ಕಾರ್ಯ ಮಾಡಬೇಕು. ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಇನ್ನು ಏನು ಫೆಬ್ರವರಿ ಅಥವಾ ಲಾಸ್ಟ್ ಟೈಮ್ ಫೆಬ್ರವರಿ ಮಾರ್ಚ್ದಲ್ಲಿ ಅದೊಂದು ಚಿತ್ರ ಬಿಡುಗಡೆ ಆಗ್ತದೆ. ಏನಪ್ಪಾ ಅಂತಂದ್ರೆ ಜಗತ್ತು ಮುಂಡರಿಗೆ ಅನ್ನದಾನೇಶ್ವರ ಮಹಾತ್ಮೆ ಅಂತ. ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕಿನಲ್ಲಿ ಒಂದು ಮಠ ಇದೆ, ಸಿದ್ಧಗಂಗಾ ಮಠ ಫೇಮಸ್ ಐತಿ. ಆ ಥರ ಮಠ ಇದೆ. ಆ ಅಜ್ಜವರು 84 ವರ್ಷ ಸದ್ಯ ಇದ್ದಾರೆ. ಮಳೆ ನೀರನ್ನು ಕುಡಿತಾರೆ, ಚಪ್ಪಲಿ ಹಾಕೊಳ್ಳಲ್ಲ. ಪುಸ್ತಕ ಜಗದ್ಗುರುಗಳು ಅಂತ ನಮ್ಮ ಮಾತಾಡೋದು. ಏನಂತಾರೆ? ಪುಸ್ತಕ ಜಗದ್ಗುರುಗಳು, ಸಾಹಿತಿಗಳು, ಕಲಾವಿದರಿಗೆ ಕಂಡಂತಂತಕ್ಕಿಂತ ಜೋಳಿಗೆ ಕೊಡ್ತಕ್ಕಂಥ ವ್ಯಕ್ತಿತ್ವ. ಅಂತ ಗುರುಗಳ ಜೀವನ ಆಧಾರಿತ ಚಲನಚಿತ್ರವನ್ನ ನಮ್ಮ ಬೆಂಗಳೂರಲ್ಲಿ ಟೀಮ್ ಬಂದ ಅಪ್ಪಾಜಿ ಕಟಿ ಕೇಳಕ್ಕ ಹೋಗಿ ಕಟಿ ಕೊಟ್ಟಿದ್ದಾರೆ. ಮತ್ತೆ ನಾವು ಮಾಡ್ತೀವಿ ಅಂದಾಗ ಗುರುಗಳಿಂದ ಮಹೇಶ್ವರಾಚಾರ್ಯ ಮುಖಾಂತರ ಅಂತ ಹೇಳಿದ ತಕ್ಷಣ ಆ ಗುರುಗಳು ನಮ್ಗೆ ಏನಾಯ್ತು, ಗುರುವಾಡಿ ಏನಾಯ್ತು ಗೊತ್ತಾ, ಆ ಮಹೇಶ್ವರಾಚಾರ್ಯನ ಹಿಡ್ಕೊಂಡ್ಬಿಟ್ಟು ನಿಮ್ ಕೆಲಸನೇ ಆಗುತ್ತೆ ಅಂತ ಹೇಳಿ ಏನಿದೆ ಜೋಳಿಯಿಂದ ಅವ್ರು ಪ್ರೊಡ್ಯೂಸರ್ ಡೈರೆಕ್ಟರ್ ಕೂಡ ತಮ್ಮ ಜೋಳಿಯನ್ನು ನನ್ನ ಜೋಳಿಯನ್ನು ಹಾಕಿಬಿಟ್ಟು ಉತ್ತರ ಕರ್ನಾಟಕದಲ್ಲಿ ಆ ಚಿತ್ರೀಕರಣ ಕಂಪ್ಲೀಟ್ ಮಾಡಿದ್ವಿ. ಅರ್ಜಿತ್ ಅವ್ರು ನೀರು ಹಾಕೊಂಡಿದ್ವಿ. ಆಪ್ತಮಿತ್ರ ಫಿಲ್ಮ್ ಅರ್ಜಿತ್ ಅವ್ರು ನೀರು ಹಾಕೊಂಡಿದ್ವಿ. ನಮ್ಮ ಸೋನದೀಪ ಮಗಳಿಗೆ ಒಂದು ಪಾತ್ರ ಕೇಳಿ ತುಂಬಾ ದೂರ ಆಯ್ತು ಅಪ್ಪಾಜಿ ಅಂತ. ನಮ್ಮ ಕಡೆ ಬರೋದು ತುಂಬಾ ದೂರ ಆಯ್ತಲ್ಲ, ಮತ್ತೆ ಮಂಡ್ಯದ ಒಂದು ಪ್ರಶಸ್ತಿ ಕೊಡ್ತೀನಿ ಬರ್ತೀನಿ ಒಳ್ಳೆ ಅಂತ ಕೇಳಿ ಅಂತ ಕೊಡು. ಯಾಕಂದ್ರೆ ಹತ್ರ ಬೆಂಗಳೂರು ಅದಕ್ಕೆ. ಮತ್ತೆ ಸಮಾಜಕ್ಕೋಸ್ಕರ ಬರ್ತಕ್ಕಂಥವ್ರು ಯಾರಿದ್ರೆ ನಮ್ಮ ಉಷಾ ಮೇಡಮ್ ಆಗಿದ್ದಾರೆ. ಪ್ರತಿಯೊಂದನ್ನು ನಾನು ಕೇಳೋದು ಏನು ಮಾಡಲ್ಲ. ಪ್ರತಿಯೊಂದನ್ನ ಒಂದು ಮೊಬೈಲ್ ತಗೊಂಡ್ರೆ ಒಂದು ಅಪ್ಪ ಈ ಮೊಬೈಲ್ ಇದಿಲ್ಲ ಬಡ್ಡಿ ಕಂಪ್ನಿ ತೊಳಿ ಈ ನಂಬರ್ ತೊಳಿಸಿ ಅಂತ. ಅದಕ್ಕೆ ಗುರುಕರ್ಣಿ ಅಂತಕ್ಕಂಥದ್ದು ಬಹಳ ಅದ್ಭುತ ಇರ್ತಾ. ಆ ಗುರುವಿನ ಆಶೀರ್ವಾದ ಸಿಗೋದು ಬಹಳ ಕಷ್ಟದ. ನೀವೆಲ್ಲ ಪುಣ್ಯಾತ್ಮರಿದ್ದೀರಿ. ಯಾಕಂದ್ರೆ ಪ್ರಶಸ್ತಿ ಕೊಡೋದು ದೊಡ್ಡದಲ್ಲ, ಪ್ರಶಸ್ತಿ ಸ್ವೀಕರಿಸಿದ ನಂತರ ಸಮಾಜಕ್ಕೋಸ್ಕರ ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನ ನೀವು ಚಿಂತನೆ ಮಾಡಿ. ಆ ಚಿಂತನೆಯಿಂದ ಚಿಂತೆ ಅಳಿತದೆ. ಚಿಂತನೆ ಬೇರೆ, ಚಿಂತೆ ಬೇರೆ. ಅದಕ್ಕೆ ಶೋಭಾ ಮೇಡಮ್ ಚಿಂತನ ಹಳ್ಳಿ ಕರ್ಕೊಂಡು ಹೋಗಿದ್ದು ಫಸ್ಟ್ ನಾನು. ಚಿಂತೆ ಆದ್ರೆ ನಿಮ್ದು ಹೆಸರು ಜನಮರವಾಗುತ್ತದೆ ಅನ್ನುವಂಥ ವಿಚಾರ. ಇನ್ನೊಂದೇನಂದ್ರೆ ನಮ್ಮ ಶೋಭಾ ಮೇಡಮ್ ಅವರ ಬರೇ ಸಂಗೀತ ನೃತ್ಯ ಕಲಾನಿಕೇತನ ಕರವೇ ಪದ್ಯ ಅಲ್ಲದೆ ಗ್ರಾಮಗಳನ್ನ ದತ್ತು ತಗೊಂಡು ಶಾಲೆಗಳನ್ನ, ಅದಕ್ಕೆ ಪರಿಸರದ ಬಗ್ಗೆ, ವಿದ್ಯಾರ್ಥಿಯ ಬಗ್ಗೆ ಈಗ ನಮ್ಮ ಸರ್ ಮಾತಾಡಿದ್ರು. ಅಲ್ಲಿ ಮಾತಾಡಿದ್ರು ಸ್ಕೂಲಿಂದ. ಅದಕ್ಕೆ ವಿದ್ಯೆಯನ್ನ ಕಸಿದುಕೊಳ್ತಕ್ಕಂಥ ವಸ್ತು ಅಲ್ಲ, ಜ್ಞಾನವನ್ನ ಕಸಿದುಕೊಳ್ಳೋದನ್ನ ಆಗುತ್ತಾನೆ. ಸ್ವಾಮಿ ಬಹಳ
ನನ್ನ ಜೊತೆಗೆ 6 ಜನ ಪ್ರಶಸ್ತಿ ಸ್ವೀಕಾರ ಮಾಡಿದ್ದಾರೆ. ನನ್ನ ಮುಖಾಂತರ ಇವತ್ತೇನೋ 6 ಜನ 6 ಜನ ಪ್ರಶಸ್ತಿ ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ಕೂಡ ಮತ್ತು ಪ್ರಶಸ್ತಿ ಹೆಸರು ಬರೆಸಿ ತಮ್ಮ ಕೈಲಾದಷ್ಟು ಸಹಾಯ ಸಹಕಾರ ಮಾಡಿ ಬರಲಾದರೆ ತಮ್ಮ ಮನೆಗೆ ಕೂತ್ಕೊಂಡರು. ಅವರಿಗೆ ಕೂಡ ಭಗವಂತ ಬರೀ ಪ್ರಶಸ್ತಿ ಬರ್ತಂತ ತಿಳ್ಕೊಳ್ಳೋದಲ್ಲ, ಪ್ರಶಸ್ತಿ ಯಾಕೆ ಮಾಡ್ತಾರೆ ಅದು ಏನನ್ನುವಂಥ ವಿಚಾರ ಮಾಡಬೇಕು ಅನ್ನುವಂಥ ವಿಚಾರ ಇರುತ್ತೆ. ಇನ್ನು ಒಬ್ರು ಹೇಳಿದ್ದಾರೆ, ಇವಾಗ ಬೀದರ್ನಿಂದ ಬರ್ತಾ ಇದ್ದಾರೆ, ಅವರು ಕೂಡ ಒಬ್ಬರು ಕಲಾವಿದ, ಬಡ ಕಲಾವಿದ. ಅವರಿಗೆ ನಾನು ಜೋಡಿಯನ್ನು ಬರೀ 10 ರೂಪಾಯಿ ಕೊಟ್ಟಿದ್ದೆ, ಈಗ ಮನೆ ಆಗೈತಿ, ಹೊಸ ಮನೆ ಬೀದರ್ನಿಂದ ಬರ್ತಾನೆ. ಅವನು ಕೂಡ ಕಲಾವಿದ. ಆ ನಾಗೇಶ್ ಕುಂಬಾರ ಈಗ ಆಲ್ರೆಡಿ ಬೆಂಗಳೂರು ಡಾಟಾ ಅಂತ ಬಂದದ, ಅದು ಕೂಡ ಸನ್ಮಾನ ಐತಿ. ನೀವೆಲ್ಲ ಅದು ಸನ್ಮಾನ ಮಾಡುವಾಗ ಬರೀ ಖಾಲಿ ಕುಂಚಿದ್ದು ನಮ್ಮ ಊರುಗಳು ಎಷ್ಟೊಂದು ಹೇಳಿದ್ರು ಶೋಭಾ ಮೇಡಮ್ ಅವ್ರ ಬಗ್ಗೆ. ನಾ ಬೀದರ್ನಿಂದ ಬಂದೀನಿ, ಬೇರೆ ಖಾಲಿ ಅನ್ಬಾಡ್ರಿ. ಅದಕ್ಕೆ ತಾವೆಲ್ಲರೂ ಇನ್ನೂ ಸ್ವಲ್ಪ ಪ್ರಸಾದ ಮಾಡಿ ಆಗ್ತಾರೆ. ಇನ್ನೂ ಗಾಯನ ನಮ್ಮ ರವಿಚಂದ್ರ ಅವರು ಹಾಡಲಿಕ್ಕೆ ಅವರು, ನಮ್ಮ ಸೌಮ್ಯರಾಮ್ ಅವರು ಕೂಡ ಬಹಳ ಅದ್ಭುತ ಕಲಾವಿದರು. ಅವ್ರ ಬಗ್ಗೆ ಹೇಳ ಪದಗಳಿಲ್ಲ, ಅವರೇ ಸಾಕು. ಅವ್ರ ಪರಿಚಯ ನಮ್ಗೆ 8 ವರ್ಷದಿಂದ ಪರಿಚಯ. ಬೆಂಗಳೂರಿಗೆ ಬಂದ ಅಪ್ಪಾಜಿ ಅವ್ರ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ನಾ ಬೆಂಗಳೂರಿಗೆ ಹೋಗ್ಬೇಕು. ಹಿಂಗಾಗಿ ಮನೆಗೆ ಯಾವಾಗ ದಯಮಾಡ್ತೀವಿ ಅಂತಂತಾರೆ. ಅವ್ರಿಗೆ ಕೂಡ ದಯಮಾಡ್ಸಕ್ಕಾಗಿಲ್ಲ ಅವ್ರ ಮನೆ ಕೂಡ. ಇವತ್ತ ಶೋಭಾ ಅವ್ರು ಕರೆದಿದ್ದಾಳೆ. ಮಹೇಶ್ವರ ಗುರುಜಿ ಅಂತ ಯಾರು ಆ ಫೋಟೋ ನೋಡ ಪೇಟೆಗಿಂತ ಕಷ್ಟೆಲ್ಲ ನೋಡಿಲ್ಲ ಅವರು, ನಾರ್ಮಲ್ ಆಗಿ ನೋಡಿ ಅಲ್ಲ. ಹಿಂಗಾಗಿ ವೇದಿಕೆ ಮೇಲೆ ಬಂದ ತಕ್ಷಣ ಅವರು ಕೂಡ ಒಂದು ಗುರುವನ್ನ ಅನುಗ್ರಹ ತಗೊಂಡ್ರು. ಅದಕ್ಕೆ ನಮ್ಮ ಉಷಾ ಮೇಡಮ್ ಅವರು ಕೂಡ ಬಹಳ ಅದ್ಭುತ. ಅವರು ವೀರಶೈವ ಸಂಘಟನಾ ಮಹಿಳಾ ಘಟಕದ ಅಧ್ಯಕ್ಷರು, ಕರವೇ ಗಾಯನ ಸ್ಪರ್ಧಿಗಳು, ಆ ಸಮಾಜಕ್ಕೋಸ್ಕರ ನಿಂತಕ್ಕಂಥ ವ್ಯಕ್ತಿಗಳು. ಅದೇ ರೀತಿ ನಮ್ಮ ಅಂಬಿಕಾ ಮೇಡಮ್ ಇದ್ದಾರೆ. ಇವರು ಅಂಬಿಕಾ ಮೇಡಮ್ ಅವರು ಕೂಡ ಚಿತ್ರರಂಗದಲ್ಲಿ ತೊಡಗಿಸಿಕೊಂಡು ಜೀವನವನ್ನ ಗಂಧದಂಗೆ ಕ್ರೀಡ್ಯಾರ. ಅವ್ರ ಮನೆ ಅಪ್ಪಾಜಿ ಪೂಜಾ ಎಲ್ಲ ಮಾಡಿದ್ದೆಲ್ಲ ನೋಡ್ತಾ ಇದ್ದೀನಿ. ನಮ್ಮಂತ ಬಡವರಿಗೆ ನಿಮ್ಮ ರುದ್ರಾಕ್ಷ ಕೀಟ ಇಟ್ಕೊಂಡು ಪೂಜೆ ಮಾಡೋದು ನಮ್ಮಂತ ಮನೆಗೆ ಬರಲ್ಲ ಅನ್ನುವಂಥ ವಿಚಾರಕ್ಕೆ ಬರಲ್ಲ ಅಂದ್ರೆ ನಾನು ಜೋಡಿಯನ್ನು ಕೊಡ್ತೀನಿ, ಕೊಟ್ಬಿಟ್ಟೆ ನೀವು ಯಾವ ಥರ ಮಾಡ್ತಂತ ಹೇಳಿ. ಈಗ ಗುರುಗಳು 14ನೇ ತಾರೀಕು ಬರ್ತಾರೆ. ನನ್ನ ಮಗನ ಬರ್ತಡೇ ಇದೆ ಇವತ್ತು, ಅವತ್ತು. ಸೊ ಹಾಗೆ ಪೂಜೆ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ. ಅವತ್ತು ಬರ್ತಾರೆ ನಮ್ಮ ಮನೆಗೆ. ಅದಕ್ಕೆ ಗುರುಕರುಣೆ ಅಂತಕ್ಕಂಥ ದೊಡ್ಡದ ಈ ಒಂದು ಕಾರ್ಯಕ್ರಮವನ್ನು ಮಾಡೋ ದೊಡ್ಡದಲ್ಲ. ಗುರುವಿನ ಅಂತಃಕರಣ, ಗುರುವಿನ ಗುಲಾಮನಾಗುವುದರಿಂದ ದೊರೆಯದನ್ನ ಗುರುಪಾದ ಶಿವಪಾದ. ಒಂದು ಲಿಂಗ, ಒಂದು ದೇವರನ್ನ ಶಿಲ್ಪಿ ಕೆತ್ತಿದ ನಂತರ ಹೋರಾಟಗಳನ್ನು ಮಾಡ್ತಾರೆ. ಎಲ್ಲರೂ ರೊಕ್ಕ ಕಲೆಕ್ಟ್ ಮಾಡಿಬಿಟ್ಟು ಮಂದಿರ ಕಟ್ಟಿಸ್ತಾರೆ. ಆ ಮಂದಿರದೊಳಗೆ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ನಮ್ಮಂತ ಒಳ್ಳೆ ಸಾಧುಗಳಿಂದ, ಒಳ್ಳೆ ಸತ್ಪುರುಷರಿಂದ, ಗುರುಗಳಿಂದ ಹಸ್ತಸ್ಪರ್ಶೆ ಮಾಡಿದಾಗ ಪ್ರಾಣಿಕ ಪ್ರತಿಷ್ಠಾಪನೆ ಬರ್ತದೆ. ಆ ವ್ಯಕ್ತಿ ಕೂಡ ಬಂದು ಕೆತ್ತಿದಂತ ಶಿಲ್ಪಿ ಬಂದು ನಮಸ್ಕಾರ ಮಾಡ್ತಾರೆ. ಅದಕ್ಕೆ ಗುರುವಿನ ಅಂತಃಕರಣ ಸದಾ ನಿಮ್ಮ ಮೇಲಿರಲಿ. ಆ ಗುರುನಾಥ ಆರೋಗ್ಯ ಸಂಪತ್ತು ಕೊಟ್ಟು ಸಂಗೀತ ನೃತ್ಯ ಕಲಾನಿಕೇತನ ಟ್ರಸ್ಟ್ ರಾಜ್ಯ ಮಟ್ಟದಲ್ಲಿ ಹೋಗಿ. ಅಷ್ಟೇ ಅಲ್ಲ, ನಮ್ಮ ಶೋಭಾ ಮೇಡಮ್ ಅವರಿಗೆ ಮೊನ್ನೆ ಈ ರಾಜ್ಯದ ಗೋವಾ ಪ್ರಶಸ್ತಿ, ಗೋವಾ ರಾಜ್ಯಕ್ಕೆ ಕೂಡ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ಕೊಂಡು ಬಂದಾರೆ. ಆ ಗೋವಾ ರಾಜ್ಯದ ಪ್ರಶಸ್ತಿಯನ್ನು ಕೊಡ್ತಿದ್ರು. ಅವರು ಕೂಡ ನಮ್ಮ ಶ್ರೀಮಠದ ಭಕ್ತರೇ ಇದ್ದಾರೆ. ಈ ಸರಿ ಕಾರ್ಯಕ್ರಮಕ್ಕೆ ಬೇಡಪ್ಪ, ನನ್ನ ಹೆಸರು ಇನ್ನೊಬ್ಬರ ಹೆಸರು ಒಂದೈತಂತೆ. ಯಾರು? ಮಲ್ಲಿಕಾರ್ಜುನ್ ಮುತ್ಯ ಅಂತ ಹೇಳಿಬಿಟ್ಟು ಶಾಪೂರ್ ಹತ್ರ ರೋಜ್ ಮಾಲಾ ಅಂತ ಬಹಳ ಟ್ರೆಂಡ್ ಆಗಿದೆ, ಎಲ್ಲ ಮೊಬೈಲ್ ನೋಡು. ಆ ಮುತ್ಯನ ಸಾನ್ನಿಧ್ಯದಲ್ಲಿ ನಮ್ಮ ಶೋಭಾ ಮೇಡಮ್ ಅವರು ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ಕೊಂಡು ಬಂದಾರ. ತಾವು ಇನ್ನೂ ಹೆಚ್ಚಿಗೆ ಕಲೆಯನ್ನು ಬೆಳೆಸಿ ಉಳಿಸಿ ಕಲಾವಿದರಿಗೆ ಅನುಗ್ರಹ ಯಾವಾಗಲೂ ಸಹಾಯ ಸಹಕಾರ ಮಾಡಿ ಕನ್ನಡಕ್ಕಾಗಿ ಯಾವಾಗಲೂ ಇರೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈ ನನ್ನ ಮಾತಿಗೆ ಶುಭ ಕೋರಿ ಆಶೀರ್ವಾದವನ್ನು ಮುಗಿಸ್ತೇವೆ. ಜೈ ಶ್ಯಾಮ್. ತಾವೆಲ್ಲರೂ ಕೂಡ ಏಕಚಿತ್ತವಾಗಿ ಪರಮ ಪೂಜ್ಯರ ಆಶೀರ್ವಚನವನ್ನು ತಾವೆಲ್ಲರೂ ಕೂಡ ಕೇಳಿದಿರಿ. ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಆಶೀರ್ವಚನವನ್ನು ನೀಡಿದಂಥ ಪರಮ ಪೂಜ್ಯ ಶ್ರೀ ಮಹೇಶ್ವರ ತಾತನವರಿಗೆ ಇವೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸೋಣ. ಜನ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ. ಹಾಗೆ ನಮ್ಮಿಬ್ಬರು ಸನ್ಮಾನಿತರಿದ್ದಾರೆ, ಹಾಗೆ ಸನ್ಮಾನವನ್ನು ಮಾಡೋಣ. ಈಗ ಒಂದು ವಿಶೇಷ ಸನ್ಮಾನ. ತುಂಬ ದೂರಿಂದ ಬಂದಿದ್ದಾರೆ, ಕಲಬುರಗಿಯಿಂದ. ಅವರೊಂದು